ಗುರುಗಳಂದ್ರೆ ಮತ್ತೇನಲ್ಲ, ಯಾರ ಹತ್ರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತೆಲ್ಲ ಅವ್ರ ಗುರುಗಳು. ನೀವು ಗುರುಗಳ ಹತ್ರ ಕುಂತರಿ ಇಷ್ಟು ತಣ್ಣಗೈತೆ ಮನಸ್ಸು. ನೀವು ಅದ ನಿಮ್ಮ ಮನೆಯವ್ರ ಮಗ್ಗಲ್ ಕುಂದರಿ ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು. ತಾಪೇರಕ್ ಶುರು ಮಾಡ್ತೈತೆ ಮನ್ಯಾಗ, ಏನಾರ ಜಗಳ ತೆಗಿಬೇಕು ಅನಿಸ್ತೈತಿ. ಮನ್ಯಾಗ ಊಟಕ್ಕೆ ಕುಂತಿದ್ದ, ಅವ್ರ ಮನೆಯವ್ರು ಎದುರು ನೀಡಾಕತ್ತಿದ್ರು, ಹಿಂಗ್ ಜಾಡಿಸಿ ತಾಟ್ ಒಗದ ಗಂಡ. ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು, ಏನಿದು ಒಂದ ದಿವ್ಸ ಉಂಡಿದ್ದ ರಗಡಾಗೈತಿ, ಇದು ಒಟ್ಟ ಒಂದ ರುಚಿ ನನಗ್ ಬ್ಯಾಸರಾಗಿ ಹೋಗೈತಿದ್ದು, ನಿನಗ್ ಮಾಡಾಕ ಬರೋದಿಲ್ಲ ಅಡಿಗೆ ಅಂತ ತಾಟ್ ಒಗದ. ಆಕಿ ಯಾಕೆ ಹೋಗಿತ್ ಹಿಂಗ್ ತಾಟ್ ಅಂತ ಕೇಳಿದ್, ಏನ್ ನಿನ್ ಕೈಯನ್ ಅಡಿಗೆ ಉಂಡಿನಲ್ಲ, ಬರೇ ಒಂದ ರುಚಿ, ಇನ್ಮೇಲೆ ನನಗ್ ಉಣ್ಣಕ್ ಆಗುದಿಲ್ಲ ಅಂತಂದ. ಅವಾಗ ಆಕಿ ಮಸ್ತ್ ಬಳಿ ಏರ್ಸಿ ಒಂದು ಕಪಾಳ ಕೊಟ್ಲು, ಅಲ್ಲ ನನ್ನ ಕೈಯಂದು ಒಂದ ರುಚಿ ಅಂತ ತಿಂದು ಒಗದು ಬರ್ತಿ, ದಿವ್ಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತಿ ಎಲ್ಲ ಒಂದ ರುಚಿ ಅಂತ ಒಮ್ಮೆರೆ ಬಾಟ್ಲಿ ಒಗದು ಬಂದಿ ಅನ್ನಿ, ಇದು ಒಗದಂಗ ಅದು ಒಗಿಬೇಕಿತ್ತು ನೋಡೋಣ, ಅದು ಆದ್ರೆ ಕಂಠ ಪೂರ್ತಿ ಕುಡ್ದು ಬರ್ತೀಯಲ್ಲ, ನೀ ಪತಿ ಅಲ್ಲ ನೀನು, ಕಿತಾಪತಿ ನೀನು, ಕುಡ್ದು ಕುಡ್ದು ಚಾಪತಿ ಆದಂಗ ಆಗೈತಿ, ಇನ್ನೊಂದ್ ದಿವ್ಸಕ್ಕೆ ನಾಪತ್ತೆನೆ ಅಕ್ಕಿ ನೀನ್ ಅಂತ ಹೇಳದ್ಲ. ಅಂದ್ರ ಮನ್ಯಾಗಿದ್ರ ಇಷ್ಟ ಸಮಾಧಾನ ಇರ್ತೈತೇನೆ ಹೇಳ್ರಿ ಮನಸ್ಸ. ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ, ಅವರು ಗುರುಗಳಷ್ಟೇ.